ಎಸ್ಐಆರ್ನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ದಿನದ ಹಿಂದೆ ನಡೆದ ವಿಚಾರಣೆ ಬಹಳ ಮಹತ್ವವನ್ನು ಪಡೆದಿದೆ. ಚುನಾವಣಾ ಆಯೋಗದ ಉದ್ದೇಶ ಶುದ್ಧಿಯ ಬಗ್ಗೆಯೇ ಸುಪ್ರೀಂ ಕೋರ್ಟ್ ಅನುಮಾನವನ್ನು ವ್ಯಕ್ತಪಡಿಸಿದೆ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರಾದ ಜೋಯ್ ಮಲ್ಯ ಬಗ್ಚಿ ಅವರಿದ್ದ ನ್ಯಾಯಪೀಠ ಎತ್ತಿರುವ ಕೆಲವು ಪ್ರಶ್ನೆಗಳು ಈಗಾಗಲೇ ಸಾರ್ವಜನಿಕವಾಗಿ ಇರುವ ಅನುಮಾನಗಳನ್ನು ಮತ್ತಷ್ಟು ಬಲಪಡಿಸಿದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಎಸ್ಐಆರ್ ನಡೆಸುವ ಘೋಷಣೆ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಪೌರತ್ವವನ್ನು ನಿರ್ಧರಿಸುವುದು ನಿಮ್ಮ ಉದ್ದೇಶವಾಗಿತ್ತಾ ಎಂದು ಚುನಾವಣಾ ಆಯೋಗವನ್ನು ನೇರವಾಗಿಯೇ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಈ ಪ್ರಶ್ನೆ ಅತ್ಯಂತ ಗಂಭೀರವಾದದ್ದು ಮತ್ತು ಚರ್ಚೆಗೆ ಯೋಗ್ಯವಾದದ್ದು. ಎಸ್ಐಆರ್ ನಡೆಸುವ ಉದ್ದೇಶವೇನು ಎಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಚುನಾವಣಾ ಆಯೋಗದ ವಕೀಲರಾದ ರಾಕೇಶ್ ದ್ವಿವೇದಿ ಅವರನ್ನು ಪ್ರಶ್ನಿಸಿದರು. ಬಿಹಾರದ ಎಸ್ಐಆರ್ನ ಹಿನ್ನೆಲೆಯಲ್ಲಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅವರು ಈ ಪ್ರಶ್ನೆಯನ್ನ ಎತ್ತಿದರು. ಅಕ್ರಮ ವಲಸೆ ಮತ್ತು ನಗರೀಕರಣವು ಈ ಎಸ್ಐಆರ್ಗೆ ಕಾರಣ ಎಂದು ರಾಕೇಶ್ ದ್ವಿವೇದಿ ಉತ್ತರಿಸಿದರು. ಈ ಉತ್ತರಕ್ಕೆ ಅಚ್ಚರಿಗೊಂಡವರಂತೆ ಕಂಡ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರಾದ ಬಗ್ಚಿ ಅವರು, ನಿಮ್ಮ ಉದ್ದೇಶ ಏನು? ಎಸ್ಐಆರ್ ನಡೆಸಲು ನೀವು ತೀರ್ಮಾನಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಪೌರತ್ವವನ್ನು ನಿರ್ಧರಿಸುವುದು ನಿಮ್ಮ ಉದ್ದೇಶವಾಗಿತ್ತಾ ಎಂಬ ತೀಕ್ಷ್ಣ ಪ್ರಶ್ನೆಯನ್ನ ಕೇಳಿದರು. ಕಳೆದ 20 ವರ್ಷಗಳಲ್ಲಿ ಬಿಹಾರದಲ್ಲಿ ಸಾಕಷ್ಟು ಅಕ್ರಮ ವಲಸೆಗಳು ನಡೆದಿವೆ. ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಅಲ್ಲದೆ 2003ರ ಬಳಿಕ ಬಿಹಾರದಲ್ಲಿ ಎಸ್ಐಆರ್ ನಡೆದಿಲ್ಲ. ಕಳೆದ 20 ವರ್ಷಗಳಲ್ಲಿ ಕೇವಲ ಸಮ್ಮರಿ ರಿವಿಷನ್ ಮಾತ್ರವೇ ನಡೆದಿದೆ. ಈ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದೆ ಎಂದು ರಾಕೇಶ್ ದ್ವಿವೇದಿ ಸಮರ್ಥಿಸಿಕೊಂಡರು. ಆದರೆ ಇವರ ಈ ವಾದಕ್ಕೆ ಸುಪ್ರೀಂ ನ್ಯಾಯಾಧೀಶರು ಆಕ್ಷೇಪ ವ್ಯಕ್ತಪಡಿಸಿದರು. ಹಾಗಿದ್ರೆ ಈ ವಿಚಾರವನ್ನು ನೀವು ಘೋಷಿಸಬೇಕಿತ್ತಲ್ಲ. ಎಸ್ಐಆರ್ ನಡೆಸುತ್ತೇವೆ ಎಂಬ ಸುತ್ತೋಲೆಯಲ್ಲಿ ಈ ಅಕ್ರಮ ವಲಸೆ ಮತ್ತು ನಗರೀಕರಣದ ವಿಷಯವನ್ನು ಹೇಳಬೇಕಿತ್ತಲ್ಲ ಎಂದು ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶ ಬಗ್ಚಿ ಅವರು ಪ್ರಶ್ನಿಸಿದರು. ಆಗ ಚುನಾವಣಾ ಆಯೋಗದ ವಕೀಲರು ತಪ್ಪೊಪ್ಪಿಕೊಂಡರು. ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚುವುದು ಎಸ್ಐಆರ್ನ ಉದ್ದೇಶವಾಗಿತ್ತು ಎಂದು ಹೇಳಬೇಕಿತ್ತು ಎಂದು ಅವರು ಹೇಳಿದರು. ಆಗ ಸುಪ್ರೀಂ ಕೋರ್ಟ್ ಮತ್ತೊಂದು ವಿಚಾರವನ್ನು ಮುನ್ನೆಲೆಗೆ ತಂದಿತು. ವಲಸೆ ಎಂಬುದರಲ್ಲಿ 2 ವಿಧ ಇದೆ. ಒಂದು ಅಂತಾರಾಜ್ಯ ವಲಸೆ ಆದರೆ ಇನ್ನೊಂದು ಗಡಿದಾಟಿ ಬರುವ ವಲಸೆ. ಅಂತಾರಾಜ್ಯ ವಲಸೆ ಕಾನೂನುಬದ್ಧವಾಗಿದೆ. ನೀವು ಯಾವ ವಲಸೆಯ ಬಗ್ಗೆ ಹೇಳ್ತಾ ಇದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿಲ್ಲ ಎಂದು ನ್ಯಾಯಾಧೀಶರು ಮತ್ತೆ ಪ್ರಶ್ನಿಸಿದರು. ಇದೇ ವೇಳೆ ಬಿಹಾರದಲ್ಲಿ 66 ಲಕ್ಷ ಮಂದಿಯ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆರವುಗೊಳಿಸಲಾಗಿದೆ. ಆದರೆ ಒಬ್ಬರು ಸುಪ್ರೀಂ ಕೋರ್ಟಿಗೋ ಹೈಕೋರ್ಟಿಗೋ ತಕರಾರು ಅರ್ಜಿಯನ್ನು ಸಲ್ಲಿಸಿಲ್ಲ. ಮಾತ್ರ ಅಲ್ಲ, ಚುನಾವಣಾ ಆಯೋಗವನ್ನು ಸಂಪರ್ಕಿಸಿಲ್ಲ ಎಂದು ರಾಕೇಶ್ ದ್ವಿವೇದಿ ಸಮರ್ಥಿಸಿಕೊಂಡರು. ಇರಬಹುದು, ಆದರೆ ಎಸ್ಐಆರ್ ಪ್ರಕ್ರಿಯೆಯ ಘೋಷಣೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಪೌರತ್ವವನ್ನು ತೀರ್ಮಾನಿಸುವುದು ನಿಮ್ಮ ಉದ್ದೇಶವಾಗಿತ್ತಾ ಎಂಬುದು ನನಗೆ ಸ್ಪಷ್ಟವಾಗಬೇಕು ಎಂದು ಸುಪ್ರೀಂ ನ್ಯಾಯಾಧೀಶರು ಮತ್ತೆ ಹೇಳಿದರು. ಚುನಾವಣಾ ಆಯೋಗದ ಅಧಿಕಾರ ಅನಿಯಂತ್ರಿತವಲ್ಲ. ಆದ್ದರಿಂದಲೇ ಆಯೋಗದ ನಡೆ ಗಂಭೀರ ಪರಿಣಾಮಕ್ಕೆ ಕಾರಣ ಆದೀತು ಎಂದು ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಹೇಳಿದರು. ಇದೇ ಅಭಿಪ್ರಾಯವನ್ನು ನ್ಯಾಯಾಧೀಶ ಬಗ್ಚಿ ಅವರು ಹೇಳಿದರು. ಸಂವಿಧಾನದ ಸೆಕ್ಷನ್ 213 ಚುನಾವಣಾ ಆಯೋಗಕ್ಕೆ ಪ್ರತ್ಯೇಕ ಮತ್ತು ಸ್ವತಂತ್ರ ಅಧಿಕಾರವನ್ನು ನೀಡುತ್ತದೆ ಎಂದು ರಾಕೇಶ್ ದ್ವಿವೇದಿ ಸಮರ್ಥಿಸಿಕೊಂಡರು. ಆದರೆ ಇದನ್ನು ಮುಖ್ಯ ನ್ಯಾಯಾಧೀಶರು ಒಪ್ಪಲಿಲ್ಲ. ಸೆಕ್ಷನ್ 212ರ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸುವುದು ಚುನಾವಣಾ ಆಯೋಗಕ್ಕೆ ಕಡ್ಡಾಯವಾಗಿದೆ. ಹೀಗಿರುವಾಗ ಸೆಕ್ಷನ್ 213ರ ಅಡಿಯಲ್ಲಿ ಆಯೋಗ ತನ್ನದೇ ಆದ ಕಾರ್ಯವಿಧಾನಗಳಿಂದ ಹೇಗೆ ಹೊರಗಿರಲು ಸಾಧ್ಯ ಎಂದು ನ್ಯಾಯಾಧೀಶರು ಪ್ರಶ್ನಿಸಿದರು. ಚುನಾವಣಾ ಆಯೋಗ ಹೊರಡಿಸಿರುವ ಎಸ್ಐಆರ್ನಲ್ಲಿನ ಫಾರ್ಮ್ ಸಂಖ್ಯೆ 6ಕ್ಕೆ 11 ದಾಖಲೆಗಳನ್ನು ಕೇಳಿದೆ. ಆದರೆ ನಿಯಮ ಪ್ರಕಾರ 7 ದಾಖಲೆಗಳು ಸಾಕಾಗುತ್ತೆ. ಚುನಾವಣಾ ಆಯೋಗ ಅನಿಯಂತ್ರಿತವಾಗಿ ದಾಖಲೆಗಳನ್ನು ಕಳೆಯಲು ಅಥವಾ ಕೂಡಿಸಲು ಹೇಗೆ ಸಾಧ್ಯ ಎಂದು ಬಗ್ಚಿ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ವಕೀಲ ದ್ವಿವೇದಿ ತುಸು ಮೆತ್ತಗಾದರು. ಕಾನೂನು ಆಯೋಗಕ್ಕೆ ಕೆಲವು ರಿಯಾಯಿತಿಗಳನ್ನು ನೀಡುತ್ತದೆ, ಆದರೆ ಅದು ನಿರಂಕುಶವಾಗಿ ವರ್ತಿಸಲು ಸಾಧ್ಯ ಇಲ್ಲ ಎಂದು ಒಪ್ಪಿಕೊಂಡರು. ಇದೇ ವೇಳೆ ಮತದಾನದ ಹಕ್ಕು ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ. ಯಾವುದೇ ಪ್ರಕ್ರಿಯೆ ಸಂವಿಧಾನಕ್ಕೆ ವಿರುದ್ಧವಾಗಲು ಸಾಧ್ಯವಿಲ್ಲ ಎಂದು ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಹೇಳಿದರು. ಆಯೋಗ ಏನು ಹೇಳಿದ್ರು ಅದರ ಈಗಿನ ವರ್ತನೆ ಜನರ ಬಗ್ಗೆ ಕಾಳಜಿ ಇಲ್ಲದಂತೆ ಕಾಣಿಸುತ್ತದೆ ಎಂದು ನ್ಯಾಯಾಧೀಶ ಬಗ್ಚಿ ಕೂಡ ಹೇಳಿದರು. ಇದೀಗ ಇದರ ವಿಚಾರಣೆಯನ್ನು ಜನವರಿ 28ಕ್ಕೆ ಮುಂದೂಡಲಾಗಿದೆ. ಈಗಾಗಲೇ ಎಸ್ಐಆರ್ನ ಬಗ್ಗೆ ಏನೇನು ಅನುಮಾನಗಳು ಸಾರ್ವಜನಿಕವಾಗಿ ಇವೆಯೋ ಈ ಅನುಮಾನಗಳಿಗೆ ಸುಪ್ರೀಂ ಕೋರ್ಟ್ನ ವಿಚಾರಣೆಯು ಬಲ ನೀಡಿದೆ. ಈ ದೇಶದ ಪೌರತ್ವವನ್ನು ಸಾಬೀತುಪಡಿಸುವ ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಇಲ್ಲ. ಅದು ಕೇಂದ್ರ ಸರ್ಕಾರದ ಗೃಹ ಖಾತೆಯ ಅಡಿಯಲ್ಲಿ ಬರುತ್ತದೆ.
ಆ ಹಿನ್ನೆಲೆಯಲ್ಲಿಯೇ NRC ಮಾಡಲು ಕೇಂದ್ರ ಸರ್ಕಾರ 2019ರಲ್ಲಿ ತೀರ್ಮಾನಿಸಿತ್ತು. ಮಾತ್ರ ಅಲ್ಲ, ಅದಕ್ಕೆ ಕೆಲವು ಕರಾಳ ಉದ್ದೇಶಗಳು ಇತ್ತು ಎಂದು ಹೇಳಲಾಗಿತ್ತು. ಈ ಕಾರಣಕ್ಕಾಗಿಯೇ ತೀವ್ರ ಪ್ರತಿಭಟನೆಯೂ ನಡೆದಿತ್ತು. ಆ ಬಳಿಕ ಕೇಂದ್ರ ಸರ್ಕಾರ NRC ಪ್ರಕ್ರಿಯೆಯಿಂದ ಹಿಂದೆ ಸರಿಯಿತು. ಇದೀಗ ಅದೇ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗದ ಮೂಲಕ ಮುಂದುವರಿಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿರುವಂತೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಫಾರ್ಮ್ ನಂಬರ್ 6ರಲ್ಲಿ 7 ದಾಖಲೆಗಳನ್ನು ಕೇಳುವ ಬದಲು 11 ದಾಖಲೆಗಳನ್ನು ಕೇಳಿದೆ. ಅಲ್ಲದೆ ಇದೀಗ ಅದಕ್ಕೆ ಹೊಸ ಬೇಡಿಕೆಗಳ ಪಟ್ಟಿಯನ್ನು ಸೇರಿಸ್ತಾ ಇದೆ. 6ಕ್ಕಿಂತ ಹೆಚ್ಚು ಮಕ್ಕಳು ಒಬ್ಬ ತಂದೆಯ ಹೆಸರನ್ನು ಸೂಚಿಸಿದ್ರೆ ಆ ಮತದಾರರು ಸಂಶಯಾಸ್ಪದರು ಎಂದು ಚುನಾವಣಾ ಆಯೋಗ ಹೊಸದಾಗಿ ನಿಯಮ ತಂದಿದೆ. ಅಮ್ಮ ಮತ್ತು ಮಕ್ಕಳ ನಡುವಿನ ವಯಸ್ಸಿನ ಅಂತರ 15 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರನ್ನು ಸಂಶಯಾಸ್ಪದ ಮತದಾರರು ಎಂದು ಅದು ಪರಿಗಣಿಸತೊಡಗಿದೆ. ಅಜ್ಜಿ ಮತ್ತು ಮೊಮ್ಮಕ್ಕಳ ನಡುವಿನ ವಯಸ್ಸಿನ ಅಂತರ 40 ವರ್ಷಕ್ಕಿಂತ ಕಡಿಮೆ ಇದ್ರೆ ಅದನ್ನು ಅನುಮಾನಾಸ್ಪದವಾಗಿ ಕಾಣಲಾಗ್ತಾ ಇದೆ. ಅಪ್ಪನ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಅಂಥವರಿಗೆ ಸಂಬಂಧಿಸಿದವರನ್ನು ಅನುಮಾನಾಸ್ಪದ ಮತದಾರರು ಎಂದು ಪರಿಗಣಿಸುವ ಹೊಸ ನಿಯಮವನ್ನು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಈ ಬಗ್ಗೆ ವಿಸ್ತೃತ ವಿವರಣೆಯನ್ನು ದಿ ಹಿಂದೂ ಪತ್ರಿಕೆ ಪ್ರಕಟಿಸಿದೆ. ಅಂತೂ SIRನ ಬಗ್ಗೆ ಈ ದೇಶದ ಪ್ರಜ್ಞಾವಂತ ನಾಗರಿಕರು ಯಾವ ತಕರಾರನ್ನು ಎತ್ತಿದ್ರೋ ಅದು ನಿಜವಾಗತೊಡಗಿದೆ. SIRನ ಮೂಲ ಉದ್ದೇಶ ಪೌರತ್ವವನ್ನು ಪರಿಶೀಲಿಸುವುದು ಮತ್ತು ಪೌರತ್ವವನ್ನು ನಿರಾಕರಿಸುವುದಕ್ಕೆ ಬೇಕಾದ ಪ್ರಕ್ರಿಯೆಯಂತೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.